ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊಸ ಕುಕಿಂಗ್ ವ್ಲಾಗ್ನ ತೊಗೊಂಬಂದಿದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋದು ಚಿಕನ್ ಬಿರಿಯಾನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ, ಒಂದೆರಡು ಚಕ್ರದ ಮೊಗ್ಗು, ಚಕ್ಕೆ, 2 ಲವಂಗ, 1 ಏಲಕ್ಕಿ, ಒಂದು ಸ್ವಲ್ಪ ಸೋಂಪು, ಅರ್ಧ ಚಮಚ ಸೋಂಪು ತೊಗೊಂಡಿದ್ದೀನಿ. ಆ್ಯಂಡ್ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ, ಒಂದು 7-8 ಎಲೆ ಅಂದ್ಕೊಳ್ಳಿ. 1.5 ಈರುಳ್ಳಿ, ಮೀಡಿಯಮ್ ಸೈಜ್ದು 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ತೆಳ್ಳಗೆ. ಸೊ ಇದ್ರ ಜೊತೆಗೆ ನಾನು 1.5 ಟೊಮೆಟೊ ಹೆಚ್ಕೊಂಡಿದ್ದೀನಿ. ಸೊ ಇದು 1 ಲೋಟ ಅಕ್ಕಿಗೆ ನಾನು ಮಾಡ್ತಾ ಇರೋದು. ಸೊ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಚೇಂಜ್ ಮಾಡ್ಬೋದು. ಸೊ ಜೊತೆಗೆ ನಾನು ಅರ್ಶಿನದ ಪುಡಿ ತೊಗೊಂಡಿದ್ದೀನಿ, ಇದೊಂದು ಅರ್ಧ ಚಮಚ ಹಾಕ್ಕೊತೀನಿ. ಸೊ ಆಮೇಲೆ ಗರಂ ಮಸಾಲ ತುಂಬ ಇಂಪಾರ್ಟೆಂಟ್ ಬಿರಿಯಾನಿಗೆ, ಸೊ ಅದು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು 8-9 ಬೆಳ್ಳುಳ್ಳಿ ಹೆಸರು, ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ 1 ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಕ್ವಾಂಟಿಟಿಗೆ ತಕ್ಕಂಗೆ ಚೇಂಜ್ ಆಗುತ್ತೆ. ಸೊ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನು. ಸೊ ಈಗ ಎಲ್ಲ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಪುದೀನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸೊ ಎರಡೂ ಪೇಸ್ಟ್ ಮಾಡ್ಕೊಂಡು ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಕುಕ್ಕರ್ನ ಇಟ್ಕೊಳ್ಳೋಣ. ಒಲೆ ಮೇಲೆ ಒಂದು 3 ಚಮಚ ಎಣ್ಣೆ ಹಾಕೊಳ್ಳೋಣ, 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಸೊ ಅದು ಕಾಯ್ತಿದ್ದಂಗೆ ಎಲ್ಲ ಸ್ಪೈಸಸ್ನು ಹಾಕ್ಕೊಳ್ಳೋಣ 1 by 1. ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಇದು ರೋಸ್ಟ್ ಆಗ್ತಿದ್ದಂಗೆ ಹೆಚ್ಚಿಟ್ಟಿರೋವಂಥ ಈರುಳ್ಳಿ ತೊಗೊಳ್ಳೋಣ. ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡೋಣ. ಸೊ ಈ ಈರುಳ್ಳಿ ಬೇಯ್ತಿದ್ದಂಗೆ ನಾವು ಇದಕ್ಕೆ ರುಬ್ಬಿಟ್ಕೊರೋಂಥ ಕೊತ್ತಂಬರಿ, ಪುದೀನ, ಅರಿಶಿನ ಮತ್ತು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಈಗಲೇ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು ಈಗಲೇ. ಸೊ ಇದಾಗ್ತಿದ್ದಂಗೆ ನೆಕ್ಸ್ಟು ನಾವು ಆ ಮಸಾಲೆ ಎಲ್ಲ ಸ್ವಲ್ಪ ಬೆಂತಿದ್ದಂಗೆ ಚಿಕನ್ನ ಹಾಕ್ಕೋತಾ ಇದ್ದೀನಿ ಅದಕ್ಕೆ. ಸೊ ಚಿಕನ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬಿರಿಯಾನಿಗೆ ದೊಡ್ಡದಿದ್ರೇ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಸತಿ ಬೇಗ ಬೆಂದುಬಿಟ್ರೆ ಎಲ್ಲ ಉದುರ್ದಾಗ್ಬಿಡುತ್ತೆ, ಹಾಗಾಗಿ. ಸೊ ಇದು ಹಾಕಿದಂಗೆ ಸ್ವಲ್ಪ ಮೊಸರನ್ನ ನೆಕ್ಸ್ಟ್ ಹಾಕ್ಕೋಬೇಕು. ಒಂದು 2 ಚಮಚದಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಮೊಸರು ಹಾಕೋದ್ರಿಂದ ಒಂದು ಸ್ವಲ್ಪ ಹುಳಿ ಅಂಶ ಮತ್ತು ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇದನ್ನು ಬೇಗ ಕುಕ್ ಆಗುತ್ತೆ ಅಂತ. ಸೊ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಬೆಂದರೆ ಸಾಕು. ಎಷ್ಟೊತ್ತಿಗೆ ಚಿಕನ್ ಏನು ಫುಲ್ ಬೆಂದಿರಲ್ಲ, ಬಟ್ ಲೈಟಾಗಿ ಮಸಾಲೆ ಹಿಡ್ದಿರುತ್ತೆ. ಸೊ ಅಷ್ಟು ಬೇಯಿಸಿದ್ಮೇಲೆ ಇದಕ್ಕೆ ತೊಳೆದಿಡುವಂಥ ಅಕ್ಕಿನ ಹಾಕ್ತಿದ್ದೀನಿ. ಇದರೌಂಡ್ 1 ಲೋಟಕ್ಕೆ ಅಷ್ಟೇ ಮಾಡ್ತಾ ಇರೋದು ನಾನು. ಸೊ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಚೇಂಜ್ ಮಾಡಬೇಕಾಗತ್ತೆ. ಸೊ ಈ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಸೊ ಈ ಮೂಮೆಂಟಲ್ಲಿ ನೋಡಿ ನಿಮಗೆ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂತಂದರೆ ಲೈಕ್ ಅನ್ನ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಉಪ್ಪೇ ಹಿಡಿಯುತ್ತೆ. ಸೊ ಹಾಗಾಗಿ ಸೊ ಇವಾಗ ನೀರು ಹಾಕೋಣ. ಸೊ 1 ಲೋಟ ಅಕ್ಕಿ ಅಂದರೆ 2 ಲೋಟ ನೀರು ಬೇಕಾಗುತ್ತೆ. ಸ್ವಲ್ಪ ಗ್ರೇವಿ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದ್ರ ತಕ್ಕಂಗೆ ವೇರಿಯೇಷನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತೀರಾ ಮುದ್ದೆ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ.
ಸೊ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಿದ್ದೀನಿ. ಸೊ 2 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಗ್ರೇವಿಲೂ ನೀರಿತ್ತಲ್ಲ, ಹಾಗಾಗಿ ಕಮ್ಮಿ ಹಾಕೋತಾ ಇದ್ದೀನಿ. ಕುಕ್ಕರ್ನ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಮಾಡಿ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸರ್ವ್ ಮಾಡೋಣ ಇವಾಗ. ಆ ಲೆಗ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.